ಸುಮಲತಾ ಅಂಬರೀಷ್ಗೆ ಯಾವ ಪಕ್ಷದ ಅಭ್ಯರ್ಥಿಯಾಗೋಕೆ ಇಷ್ಟ ಗೊತ್ತಾ? ರಾಜಕೀಯದ ಬಗ್ಗೆ ಸುಮಲತಾ ಅಂಬರೀಷ್ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಬಗ್ಗೆಯೂ ಕೂಡ ಸುಮಲತಾ ಮನಬಿಚ್ಚಿ ಮಾತಾಡಿದ್ದಾರೆ. ಇಂಗ್ಲಿಷ್ ರಾಷ್ಟ್ರೀಯ ದೈನಿಕವೊಂದಕ್ಕೆ ಸುಮಲತಾ ನೀಡಿದ ವಿಶೇಷ ಸಂದರ್ಶನ ಏನೇನು ಹೇಳಿದ್ದಾರೆ ಹಾಗಾದ್ರೆ ಸುಮಲತಾ ಅಂಬರೀಷ್ ಬನ್ನಿ ನೋಡೋಣ. ರಾಜಕೀಯದ ಬಗ್ಗೆ ಅಂಬರೀಷ್ ಬೇಸರಗೊಂಡಿದ್ರು. ಆದರೆ ನಿಮ್ಮ ಆಶ್ಚರ್ಯಕರ ನಿರ್ಧಾರಕ್ಕೆ ಕಾರಣ ಏನು? ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಲು ಅಂಬರೀಷ್ಗೆ ಇಷ್ಟ ಇರಲಿಲ್ಲ. ಕೆಲವು ಬೆಳವಣಿಗೆಯಿಂದ ನೊಂದಿದ್ರು. ಮಂಡ್ಯ ಜನ ಅವರನ್ನು ನಾಯಕನನ್ನಾಗಿ ನೋಡ್ತಿದ್ರು. ಇದೀಗ ಅವರ ಜಾಗದಲ್ಲಿ ನಾನಿರಬೇಕು ಎಂದು ಬಯಸ್ತಿದ್ದಾರೆ. ಮಂಡ್ಯ ಜನರಿಗೆ ನೋಯಿಸುವುದು ನನ್ನಿಂದಾಗದು. ಕಾಂಗ್ರೆಸ್ ಜೆಡಿಎಸ್ ಜಗಳದಲ್ಲಿ ನಿಮ್ಮನ್ನು ಬಲಿ ಕೊಡುತ್ತಿದ್ದಾರೆ ಅಂತ ಅನಿಸೋದಿಲ್ವೇ? ನನಗೆ ಹಾಗೆ ಅನಿಸಿಲ್ಲ. ಮೈತ್ರಿ ಸರ್ಕಾರ ಇದ್ದಾಗ ಇದು ಸ್ವಾಭಾವಿಕ. ನನ್ನ ಬಲಿ ಕೊಡಲಂತೂ ಸಾಧ್ಯವೇ ಇಲ್ಲ. ಅಂಬರೀಷ್ ಬೆಂಬಲಿಗರು ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಬೇಕು ಎಂದು ಬಯಸ್ತಿದ್ದಾರೆ. ನಾನು ಒಪ್ಪಿದ್ದೇನೆ. ಉಳಿದಿದ್ದು ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ದು. ನಿಮ್ಮ ಬಗ್ಗೆ ಜೆಡಿಎಸ್ ನಾಯಕರ ಕೀಳು ಹೇಳಿಕೆ ಬಗ್ಗೆ ಏನಂತೀರಿ? ನನಗೆ ದ್ವೇಷದ ರಾಜಕಾರಣ ಇಷ್ಟವಿಲ್ಲ. ಇದಕ್ಕೆ ನನ್ನ ಎಳಿಬೇಡಿ. ಕೀಳು ಹೇಳಿಕೆ ನೀಡುವವರು ನಾನು ಅಂಬರೀಷ್ ಪತ್ನಿ ಎಂಬುದನ್ನು ನೆನಪಿನಲ್ಲಿಡಬೇಕು. ಅಂಬರೀಷ್ ಇರುವಾಗ ಸ್ವಸೆಯಂತೆ ನೋಡ್ತಿದ್ದ ಮಂಡ್ಯ ಜನ ಈಗ ನನ್ನ ಮಗಳಂತೆ ಕಾಣ್ತಿದ್ದಾರೆ. ಮಂಡ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಗೆದ್ದಿರೋ ಕಾರಣಕ್ಕೆ ಜೆಡಿಎಸ್ಗೆ ಲೋಕಸಭೆ ಟಿಕೆಟ್ ಅಂತಿದ್ದಾರಲ್ಲ? ಲೋಕಸಭಾ ಚುನಾವಣೆಯೇ ಬೇರೆ, ವಿಧಾನಸಭೆಯೇ ಬೇರೆ. ಚುನಾವಣಾ ರಾಜಕಾರಣ ಅನ್ನೋದು ಸಾಮಾನ್ಯ ಗಣಿತ ಅಲ್ಲ ಎಂಬುದು ನನಗೂ ಗೊತ್ತಿದೆ. ಅಂಬರೀಷ್ ಅವರ ಅಂತ್ಯ ಸಂಸ್ಕಾರವನ್ನು ಸಿಎಂ ಕುಮಾರಸ್ವಾಮಿ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಆ ಕಾರಣಕ್ಕೆ ನೀವು ಅವರ ಪಕ್ಷಕ್ಕಾಗಿ ನಿಮ್ಮ ಸ್ಥಾನ ಬಿಟ್ಟುಕೊಡುವಿರಾ? ನನ್ನ ಆ ಕಷ್ಟದ ಕಾಲದಲ್ಲಿ ಯಾರಿಂದಲೂ ಏನನ್ನೂ ನಿರೀಕ್ಷಿಸಿರಲಿಲ್ಲ. ಆದರೆ ಎಲ್ಲರೂ ಸಹಕರಿಸಿದರು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ನಡವಳಿಕೆ, ನಿರ್ಧಾರ ತುಂಬ ಚೆನ್ನಾಗಿತ್ತು. ಅದನ್ನು ಸದಾ ನೆನಪಿನಲ್ಲಿಡುತ್ತೇನೆ. ಗೆಳೆತನ ಮತ್ತು ರಾಜಕೀಯವನ್ನು ಬೇರೆ ಬೇರೆಯಾಗಿ ನೋಡುತ್ತೇನೆ. ಜೆಡಿಎಸ್ನಿಂದ ಸೀಟು ಕಸಿಯಲು ಕಾಂಗ್ರೆಸ್ ನಿಮ್ಮನ್ನು ದಾಳವಾಗಿ ಬಳಸಿಕೊಳ್ಳುತ್ತಿದೆಯೇ? ನಾನು ಅಂಬರೀಷ್ ಅವರಂತೆ ಸ್ವತಂತ್ರಳು. ಯಾರು ನನ್ನನ್ನು ದಾಳವಾಗಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಮಂಡ್ಯದಲ್ಲಿ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಕುರಿತು ನಿಮ್ಮ ಅಭಿಪ್ರಾಯವೇನು? ನಿಖಿಲ್ ಮತ್ತು ನನ್ನ ಮಗ ಅಭಿ ಒಳ್ಳೆಯ ಗೆಳೆಯರು. ನಿಖಿಲ್ ನನಗೆ ಮಗನಂತೆ. ಅವನು ಎಂದೂ ಮಂಡ್ಯದಲ್ಲಿ ಸ್ಪರ್ಧಿಸುವ ಕುರಿತು ನನ್ನ ಜೊತೆ ಮಾತನಾಡಿಲ್ಲ. ಬಿಜೆಪಿಯಿಂದ ಟಿಕೆಟ್ ಆಫರ್ ಮಾಡಿದರೆ ಏನು ಮಾಡ್ತೀರಾ? ಬಿಜೆಪಿ ಮನಸ್ಥಿತಿ ನಮಗೆ ಹೋಗದು. ನಾನು ಮತ್ತು ಅಂಬರೀಷ್ ಜಾತ್ಯತೀತ ವಾತಾವರಣದಲ್ಲಿ ಬೆಳೆದವರು. ಬಿಜೆಪಿ ಆಫರ್ ಕೊಟ್ಟರೆ ಒಪ್ಪಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಇಬ್ಬರು ಟಿಕೆಟ್ ನೀಡದಿದ್ದರೆ ಪಕ್ಷೇತರಳಾಗಿ ಸ್ಪರ್ಧಿಸುವಿರಾ? ಸಾಧ್ಯವಿಲ್ಲ. ಪಕ್ಷೇತರಳಾಗಿ ಸ್ಪರ್ಧಿಸುವಷ್ಟು ಶಕ್ತಿ ಅಥವಾ ಸಂಪನ್ಮೂಲ ನನ್ನ ಬಳಿ ಇಲ್ಲ.